ಪವಿತ್ರ ಗೌಡಗೆ ಕಮೆಂಟ್ ಮಾಡುವ ಮುನ್ನ ಬಹಳ ಹುಷಾರಾಗಿರಿ. ಜೈಲಿನಿಂದ ಬಂದ ನಂತರ ಪೋಸ್ಟ್ ಮಾಡುತ್ತಿದ್ದಾರೆ ಪವಿ. 6 ತಿಂಗಳುಗಳ ಕಾಲ ಜೈಲು ಹಕ್ಕಿಯಾಗಿದ್ದ ಕೆಂಪು ಸುಂದರಿ ಇನ್ಸ್ಟಾಗ್ರಾಮ್ನಲ್ಲಿ ಸಾಲು ಸಾಲು ಪೋಸ್ಟ್ ಮಾಡುತ್ತಿರುವಂತಹ ಪವಿತ್ರ ಗೌಡ. ಕೆಂಪು ಸುಂದರಿಗೆ ಕಮೆಂಟ್ ಮಾಡೋ ಮುನ್ನ ಹುಷಾರಾಗಿರಿ. ಪವಿತ್ರ ಗೌಡಗೆ ಕಮೆಂಟ್ ಮಾಡುವ ಮುನ್ನ ಬಹಳ ಹುಷಾರಾಗಿರಿ. ಯಾಕೆಂತಂದರೆ ಈಗಾಗಲೇ ರೇಣುಕಾ ಸ್ವಾಮಿಯವರ ಹತ್ಯೆ ಪ್ರಕರಣ ಜಸ್ಟ್ ಒಂದು ಕಮೆಂಟ್ಗೋಸ್ಕರ ನಡೆದಿತ್ತು. ಜೈಲಿನಿಂದ ಬಂದ ನಂತರ ಪೋಸ್ಟ್ ಮಾಡುತ್ತಿದ್ದಾರೆ ಪವಿತ್ರ ಗೌಡ. 6 ತಿಂಗಳುಗಳ ಕಾಲ ಜೈಲು ಹಕ್ಕಿಯಾಗಿದ್ದ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಸಾಲು ಸಾಲು ಪೋಸ್ಟ್ ಮಾಡುತ್ತಿರುವಂತಹ ಪವಿ. ಕೆಂಪು ಸುಂದರಿಗೆ ಕಮೆಂಟ್ ಮಾಡೋ ಮುನ್ನ ಬಹಳ ಎಚ್ಚರವಾಗಿರಿ. ಎಸ್, ಪವಿತ್ರ ಗೌಡ ಅವರು ಜೈಲಿನಿಂದ ಬಂದ ನಂತರ ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಸಾಲು ಸಾಲು ಪೋಸ್ಟ್ಗಳನ್ನು ಹಾಕ್ತಾ ಇರುವಂತಹದ್ದು. ಕಳೆದ 6 ತಿಂಗಳುಗಳಿಂದ ಜೈಲು ಹಕ್ಕಿಯಾಗಿದ್ದರು ಪವಿತ್ರ ಗೌಡ ಅವರು. ಈಗ ಪವಿತ್ರ ಗೌಡ ಇನ್ಸ್ಟಾಗ್ರಾಮಲ್ಲಿ ಸಾಲು ಸಾಲು ಪೋಸ್ಟ್ಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಈ ಪೋಸ್ಟ್ಗೆ ಕಮೆಂಟ್ ಹಾಕಬೇಕಾದ್ರೆ ಬಹಳ ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಹೆಣ ಬಿದ್ದುಬಿಡುತ್ತೆ. ಯಾಕೆಂತಂದರೆ ಈಗಾಗಲೇ ಜಸ್ಟ್ ಒಂದೇ ಒಂದು ಕಮೆಂಟ್ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿಯವರ ಹತ್ಯೆ ಆಯಿತು. ಆ ಹತ್ಯೆ ಹೇಗಾಯಿತು, ಯಾರು ಮಾಡಿದ್ದು, ಅದರ ಮುಂದಿನ ಪರಿಣಾಮ ಏನಾಯಿತು, ಅದೆಲ್ಲವೂ ಕೂಡ ಹಳೆ ವಿಚಾರ. ಆದರೆ ಈಗ ಕಮೆಂಟ್ ಮಾಡಬೇಕಾದ್ರೆ ಬಹಳ ಎಚ್ಚರವಾಗಿರಿ. ಅಶ್ಲೀಲವಾದಂತಹ ಕಮೆಂಟ್ಗಳನ್ನು ಮಾಡೋದು ಅಥವಾ ಅವರಿಗೆ ಮಾನಹಾನಿ ಮಾಡುವಂತಹ ಕಮೆಂಟ್ಗಳನ್ನು ಮಾಡೋದು, ಇದ್ಯಾವ ರೀತಿಯ ಇದೇನಾದರೂ ಆದರೆ ಖಂಡಿತವಾಗಲೂ ಇದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಈ ಕೆಂಪು ಸುಂದರಿಗೆ ಕಮೆಂಟ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಎಸ್, ಮತ್ತೊಂದು ಅಪ್ಡೇಟ್ ಬರ್ತದೆ. ಪೋಸ್ಟ್ ಮುಖಾಂತರನೇ ವಿರೋಧಿಗಳಿಗೆ ಟಾಂಟ್ ಕೊಡ್ತಾ ಇದ್ದಾರೆ ಪವಿತ್ರ ಗೌಡ. ಸದ್ಯ ಟೆಂಪಲ್ ರನ್ ಮಾಡುತ್ತಿರುವಂತಹ ಕೆಂಪು ಸುಂದರಿ ಶಿರಡಿ ಸಾಯಿಬಾಬಾ ದರ್ಶನ ಪಡೆದ ಪವಿತ್ರ ಗೌಡ. ಕುಂಭಮೇಳಕ್ಕೂ ಹೋಗಿ ಶಾಹಿ ಸ್ನಾನ ಮಾಡಿದ ಪವಿತ್ರ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಕೆಂಪು ಸುಂದರಿಗೆ ಕಮೆಂಟ್ ಮಾಡುವ ಮುನ್ನ ಬಹಳ ಹುಷಾರಾಗಿರಿ. ಸುಂದರಿ ಹಿಂದೆ ಇರೋ ಗ್ಯಾಂಗ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳ್ದಂತೆ ಪವಿತ್ರ ಗೌಡ ಅವರ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ಪವಿತ್ರ ಗೌಡ ಆ ಗ್ಯಾಂಗನ್ನು ಕಳಿಸ್ಕೊಟ್ಬಿಡ್ತಾರೆ. ಯಾಕೆಂತಂದರೆ ಈಗಾಗಲೇ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಜೈಲಿನಿಂದ ಬಂದಾದಮೇಲೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ರೆಡ್ ಕಾರ್ಪೆಟ್ ಅಂತೇಳಿ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ಸಂಸ್ಥೆ ಈಗಾಗಲೇ ಅದು ಕೂಡ ಫೆಬ್ರವರಿ 14 ಲಾಂಚ್ ಆಗುತ್ತೆ. ಜೊತೆಗೆ ಈಗ ಶಿರಡಿ ಸಾಯಿಬಾಬಾಕ್ಕೆ ಹೋಗಿದ್ದಾರೆ, ಅಲ್ಲಿ ಕೂಡ ಟೆಂಪಲ್ ರನ್ ಮಾಡ್ತಾಯಿದ್ದಾರೆ. ಕುಂಭಮೇಳಕ್ಕೂ ಹೋಗಿದ್ದಾರೆ, ಅಲ್ಲೂ ಕೂಡ ಸ್ನಾನ ಮಾಡಿದ್ದಾರೆ. ಸೊ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಗೌಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆದರೆ ಪವಿತ್ರ ಗೌಡ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಮನಸ್ಸಿಗೆ ಬಂದಂತೆ ಏನಾದರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಸಾವು ಕಟ್ಟಿಟ್ಟ ಬುತ್ತಿ.